ಅಲ್ಲಿ ನೀವು ನೋಡ್ಬೋದಲ್ಲ, ಇಷ್ಟು ದೊಡ್ಡ ಫಾರೆಸ್ಟಲ್ಲಿ ಲಯನ್ ಬರುತ್ತಂತೆ ನೋಡಿ, ಬೋರ್ಡ್ ಹಾಕಿದ್ರೆ ಬಿ ಕೇರ್ಫುಲ್ ಲಯನ್ ಬರುತ್ತೆ ಹೇಳ್ಬಿಟ್ಟು ಹುಷಾರಾಗಿ ಹೋಗ್ಬೇಕು. ಈ ರೋಡಲ್ಲಿ ಲಯನ್ ಬರ್ಬೋದು, ನನಗೆ ಗೊತ್ತಿಲ್ಲ ಲಯನ್ ಬರುತ್ತಾ ಇಲ್ಲ ಅಂತ. ಇಂಥ ಕೆಳಗಡೆ ಬಿದ್ದರೆ ಏನಾಗುತ್ತಂದರೆ ನೀವೇ ಅನ್ಕೋಬೇಕು. ಬಿದ್ದರೆ ಹುಲಿಗೆ ಮಾತ್ರನೇ ಆಹಾರ, ನಾವು ಬೇರೆ ಯಾರೂ ತಿನ್ನಲ್ಲ ನಮ್ಮನ್ನ. ನೋಡಿ ಇವಾಗ ಎಲ್ಲಿ ಹೋಗ್ತಿದೆ, ಸ್ವರಲ ವಾಟರ್ ಫಾಲ್ಸು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ, ವಾಸ್ಕೋಡಿ ಗಾಮದಿಂದ ಬಂದುಬಿಟ್ಟು ತೋರಿಸ್ತೀನಿ ನೋಡಿ. ವಾಸ್ಕೋಡಿ ಗಾಮದಿಂದ ಬಂದುಬಿಟ್ಟು ಸ್ವಲ್ಪ ನಿಲ್ಲಿಸಿದ್ವಿ, ತಗೊಂಡ್ವಿ. ಈ ಟೀಯಲ್ಲಿ ನಾವು ಶುಗರ್ ಪೇಷಂಟ್ ಅಂದ್ಕೊಂಡಿದ್ದಾರೆ, ಆ ಥರ ಐತೆ ಟೀ ಟೇಸ್ಟು. ಸ್ವಲ್ಪ ಚೆನ್ನಾಗಿದೆ ಟೀ ಟೇಸ್ಟ್. ನಮ್ಮ ಕಡೆ ಇದು ಬಣ್ಣನಲ್ಲ, ಲಬ್ಬರ್ ಅಂತಾರೆ ನೋಡಿ. ಕಿತ್ಬೇಕು, ಕಿತ್ಬಿಟ್ಟು ಇಷ್ಟು ಗಟ್ಟಿಯಾಗಿರೋ ಮಣ್ಣು. ರೋಡಲ್ಲಿ ಬಂದುಬಿಟ್ಟು 40 ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ. ಬಿದ್ದು ಅನ್ಕೋ ಕೈ ಕಾಲೆಲ್ಲ ಉಚ್ಕೊಳ್ಳೋಬಿಡುತ್ತೆ, ಯಾಕಂದರೆ ಫುಲ್ಲು ರೋಡೆಲ್ಲ ಬಂದುಬಿಟ್ಟು ಸಿದ್ದಾಗ್ತಿದೆ. ಒಂದೊಂದು 10-100 ಮೀಟ್ರಿಗೂ ಒಂದೊಂದು ಎಕ್ಸೈಟಿಂಗ್ ಮೂಮೆಂಟ್ ಸಿಗುತ್ತೆ. ಚೆನ್ನಾಗಿದೆ. ಗೋವಾ ಬಂದರೆ ಬ್ಯಾಕ್ಗ್ರೌಂಡೇ ನೋಡ್ಕೊಂಡ್ಬಿಡಿ, ಗೊತ್ತಾಗ್ಬಿಡುತ್ತೆ. ಗೋವಾ ಅಂದರೆ ಬೀಚ್ ಅಲ್ಲ, ಪ್ರತಿಯೊಂದು ಮಾಡಿ ಫ್ರೆಂಡ್ಸ್. ಇವಾಗ ಟೈಮ್ ಎಷ್ಟಾಗಿದೆ, 6 o'clock ಆಗ್ತಿದೆ. ಇವಾಗ ನಾವು ಎಲ್ಲಿಂದ ವಾಸ್ಕೋಡಿ ಗಾಮ ಮಾತ್ರ ಹೇಳ್ಕೊಂಡಿದ್ದೀವಿ. ನೀವು ನೋಡ್ಬೋದು ವಾಸ್ಕೋಡಿ ಗಾಮ ಮಾತ್ರ ಲೈನಾಗಿ ಬಂದುಬಿಟ್ಟು ಇವಾಗ ಟ್ಯಾಕ್ಸಿ ಇರುತ್ತಲ್ಲ, ಈ ಟ್ಯಾಕ್ಸಿಗಳಲ್ಲಿ ಬಂದುಬಿಟ್ಟು ಹೋಗ್ತಾರೆ. ಎಷ್ಟಾಗೋದ್ರಲ್ಲಿ ಒಬ್ಬರಿಗೆ ಬಂದುಬಿಟ್ಟು 1500 rupees ಆಗುತ್ತೆ. ಇಲ್ಲಿ ನಾನು ನೀವೇನಾದರೂ ಬಾಣಾ ಬೀಚ್ಗೆ ಹೋಗ್ಬೇಕಂದ್ರೆ 3 ಬಸ್ಸನ್ನು ಚೇಂಜ್ ಮಾಡಬೇಕಾಗತ್ತೆ. ಇಲ್ಲ ಟ್ಯಾಕ್ಸಿನಲ್ಲಿ ಹೋಗ್ತೀರಂದರೆ 1500 ಪರ್ ಪರ್ಸನ್ಗೆ. ಇಲ್ಲಾಂದರೆ 2-3 ಜನನೂ ಹೋಗ್ಬೋದು. 1500 ಆಗುತ್ತೆ. ನಾನು ಯಾರು ಟ್ಯಾಕ್ಸಿ ಅವ್ರನ್ನ ಮಾತಾಡಿಸ್ತೀನಿ ಎಷ್ಟಾಗುತ್ತೆ ಏನು ವಿವರ ಅಂತ. ನಾವು ಟ್ರೈನ್ ಇದ್ದ ತಕ್ಷಣ ಅಲ್ಲೆಲ್ಲ ಬಂದು ಕೇಳ್ತಾ ಇರ್ತಾರೆ ಟ್ಯಾಕ್ಸಿ ಬೇಕಾ ಅಂತ ಹೇಳ್ಬಿಟ್ಟು. ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವು ಹೆಂಗೆ ಹೋಗೋದು, ಯಾತ್ರೆ ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾನು ತೋರಿಸ್ತೀನಿ. ಬಾಣಾ ಬೀಚ್ಗೆ ಎಕ್ಸಾಕ್ಟ್ ಗೋವಾನಲ್ಲಿ ಬಂದುಬಿಟ್ಟು ಎಲ್ಲರಿಗೂ ಎಲ್ಲ ಹೆಂಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನನಗೆ ಗೊತ್ತಿದ್ದಂಗೆ ಬೈಕ್ ಟ್ಯಾಕ್ಸಿ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಟ್ಯಾಕ್ಸಿ ತೊಗೊಳಕ್ಕಿಂತ ಮುಂಚೆ ಒಂದು ಲೈಸೆನ್ಸ್ ಒಂದು ತೊಗೊಂಬಂದ್ರೆ ಸಾಕು. ಈ ಥರ ಗಾಡಿಗಳನ್ನ ಪ್ರೊವೈಡ್ ಮಾಡ್ತಾರೆ. ಇವ್ರ ಹೆಸರು, ಇವ್ರ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ ನೋಡಿ. ಇವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ. ನಾವು ಬಂದುಬಿಟ್ಟು ವಾಸ್ಕೋಡಿಗ ಮಾತ್ರ ಬಂದೆ. ಟ್ಯಾಕ್ಸಿಗೆಲ್ಲ 1500 ಮೇಲೆ ತೊಗೊತಾರೆ. ಇವರು ಬಂದುಬಿಟ್ಟು ನಿಮ್ಮ ಹೆಸರೇನು? ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ಇವ್ರು ಬಂದುಬಿಟ್ಟು ಅಲ್ಲೇ ಸಿಗ್ತಾರೆ. ನಮಗೆ ಗಾಡಿಗಳು ಬೇಕಂತ ಏನೇನು ಪ್ರೂಫ್ ಬೇಕಾಗುತ್ತೆ? ನಿಮಗೆ DL ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ನಮ್ಮ ಕಡೆಯಿಂದ ನಿಮ್ಗೊಂದು ಹೆಲ್ಮೆಟ್ ಕೊಡ್ತೇವೆ. ಒಂದು ಹೆಲ್ಮೆಟ್. ಆಮೇಲೆ ನೀವು ಹೆಲ್ಮೆಟನ್ನು ಕಂಪಲ್ಸರಿ ರೈಡರ್ ಓಡಿಸ್ಬೇಕು. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋಂಗಿಲ್ಲ, ಮೊಬೈಲಲ್ಲಿ ಮಾತಾಡೋ ರೈಡ್ ಮಾಡೋಂಗಿಲ್ಲ, ಅಂದರೆ ಓವರ್ ಸ್ಪೀಡ್ ಹೋಗೋಂಗಿಲ್ಲ. ಆದರೆ ನೀವು ಗಾಡಿ ಎಷ್ಟಾಗುತ್ತೆ? ಗಾಡಿ ನಾರ್ಮಲ್ 400 ಇದೆ. 400. ಡಿಪಾಸಿಟ್ ಎಲ್ಲ? ಡಿಪಾಸಿಟ್ ಅಂತ 1000 ಇರುತ್ತೆ, ಅದು ನಿಮಗೆ ರಿಫಂಡಬಲ್ ಇರುತ್ತೆ. ಹಾಂ, ಗಾಡಿ ಆ್ಯಸ್ ಇಟ್ ಈಸ್ ತೊಗೊಂಬಂದು ಕೊಡಬೇಕು. ಗಾಡಿ ರಿಪೇರ್ ಏನಾದರೂ ಆದರೆ ನಿಮಗೆ ಕಾಲ್ ಮಾಡಿ 24 hours ಕಾಲ್ ಮಾಡಬೇಕು. ಏನೇ ಪ್ರಾಬ್ಲಮ್ ಆಗುತ್ತೆ. ಈ ಆ್ಯಕ್ಟಿವಾ ಸಜೆಷನ್ ಕೊಡ್ತೇವೆ ನಾವು. ಈ ಆ್ಯಕ್ಟಿವಾ ಈ ಕಡೆ ಐತೆ ನೋಡಿ, ತುಂಬ ಗಾಡಿಗಳು ಬಂದ್ಬಿಟ್ಟು ಇಲ್ಲಿ ಬಂದಿದ ತಕ್ಷಣ ಫ್ರಂಟಲ್ಲೇ ನಿಮ್ಗೆ ಇರುತ್ತೆ. ವಾಸ್ಕೋಡಿ ಗಾಮ ಮುಂದ್ಗಡೆ ನಡ್ಕೊಂಬಂದಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ನಾನು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಕೊಡ್ತೀನಿ, ಬಿಲ್ ಕೊಡ್ತೀನಿ. ಅದೆಲ್ಲ ಇರುತ್ತೆ, ಮೊಬೈಲ್ ನಂಬರ್ ಇರ್ತದೆ, ಎಲ್ಲ ವಾಟ್ಸಪ್ ನಂಬರ್, ನಾರ್ಮಲ್ ಕಾಲ್ ಎಲ್ಲ ಕೊಡ್ತೀವಿ. ಯಾರಾದರೂ ಬಿಲ್ ಕೊಡೋಂಗಿಲ್ಲ, ಬಿಲ್ ಸಮೇತ ಕೊಡ್ತೀವಿ. ಯಾರಾದರೂ ಬಂದು ಇವ್ರು ಕಾಂಟ್ಯಾಕ್ಟ್ ಮಾಡಿ. ಇವರು 400 rupees ತೊಗೊತಾರೆ. ಇನ್ನು ಬೇಕಂದ್ರೆ ಲೆಸ್ ಪ್ರೈಸು ಮಾಡ್ಕೊತಾರೆ. ನಾವು ಬಂದ್ಬಿಟ್ಟು ಕಾರು ತೊಗೋಬೋದು. ಈ ಕಡೆ ಇದೆ ನೋಡಿ ಕಾರ್. ಇದು ಬಂದು ನಿಮ್ಮ ಹೆಸರು ಏನಾಗುತ್ತೆ? ಪರಶುರಾಮ್ ಅಂತ. ಎಷ್ಟು ವರ್ಷದಿಂದ ಇದ್ದೀರಾ? 20 ವರ್ಷದಿಂದ ಇದೆ. ಟ್ರಾವೆಲಿಂಗೇ ಮಾಡ್ತಾರೆ. ಈ ಥರ ಬಿಸ್ನೆಸ್ ಕೊಡ್ತಾ ಇರೋದು ನೀವು. ಎಷ್ಟಾಗುತ್ತೆ ಕಾರ್ಗೆ? ಈ ಕಾರ್ ಅಂದರೆ 1000 ರೂಪಾಯಿ ಬಾಡಿಗೆನಾ? ಡಿಪಾಸಿಟ್ 3000 ರೂಪಾಯಿ. 3000 ರೂಪಾಯಿ. ಯಾವ ಕಾರಲ್ಲಿ ತೊಗೋಬೋದು? ಯಾವ ಕಾರ್ ತೊಗೋಬೋದು? ಈ ಕಾರ್ ಐತೆ ನೋಡಿ, ಈ ಕಾರ್ಗಳಲ್ಲಿ ಯಾವುದೋ ತೊಗೋಬೋದು. 3000 rupees ಡಿಪಾಸಿಟು ಪ್ಲಸ್ 1000 rupees ಡೈಲಿ ಬಾಡಿಗೆ. ಅದು ಫ್ರಂಟಲ್ಲೇ ಕೊಟ್ಬಿಡ್ಬೇಕು. ಎಷ್ಟು ದಿವಸ ಇರ್ತೀವೋ. ಅನ್ಲಿಮಿಟೆಡ್ ಕಿಲೋಮೀಟರ್. ಅನ್ಲಿಮಿಟೆಡಾ? ಎನಿ 24 hours ಸರ್ವಿಸು? 24 hours ಸರ್ವಿಸ್. ಓಕೆ, ನಿಮ್ಮ ನಂಬರ್ ಕೊಡಿ, ನಾನು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಹಾಕ್ತೀನಿ. ಓಕೆ. ಬಿಟ್ಟು 1000 rupees ಆಗುತ್ತೆ. ಈ ಕಾರು ಒಂದು ರೇಟ್ ಇರುತ್ತೆ. ಎಕ್ಸಾಂಪಲ್ ಆ ಕಾರು ಒಂದು ರೇಟ್ ಇರುತ್ತೆ ಡಿಪಾಸಿಟ್, ಯಾಕಂದರೆ ಒಂದೊಂದು ಕಾರು ಒಂದೊಂದು ಥರ ರೇಟ್ ಇರುತ್ತೆ. ಈ ಕಾರ್ ಬಂದುಬಿಟ್ಟು 1000 rupees ಆಗುತ್ತೆ. ಯಾರು ತುಂಬ ಜನ ಬರ್ತಾರಲ್ಲ, ಈ ಥರ ಈ ಸುತ್ತಾಡೋದಕ್ಕೆ 2 days 3 days ಆಗೋದಕ್ಕೆ ಈ ಥರ ಕಾರು ತೊಗೊಳೋದಕ್ಕೆ ಬೆಸ್ಟ್ ಆಗುತ್ತೆ. ಈ ಥರ ಕಾರನ್ನ ನೋಡಿ, ಒಳಗಡೆ ತರಿಸ್ತೀನಿ. ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ಬೋದು. ಒಳಗಡೆ ಬಂದುಬಿಟ್ಟು 2 seaters. ಎಷ್ಟು ಜನ ಆದರೂ ನಾವು ಹೋಗ್ಬೋದು. ಸೂಪರಾಗಿರುತ್ತೆ. ಕೊನೆಗೂ ಗಾಡಿನ ತೊಗೊಂಡೇ ಬಿಟ್ಟು ನೋಡ್ಬೋದು. ನಮ್ಮ ಗಾಡಿ ಬಂದುಬಿಟ್ಟು ಆ್ಯಕ್ಟಿವಾ. ಇಲ್ಲಿಂದ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಫಸ್ಟು ಪೆಟ್ರೋಲ್ನ ಫುಲ್ ಟ್ಯಾಂಕ್ ಮಾಡ್ಸೋಣ, ಆಮೇಲೆ ಎಲ್ಲಾದರೂ ಪ್ಲೇಸಿಗೆ ಹೋಗೋಕ್ಕೆ ಡಿಸೈಡ್ ಆಗೋಣ. ಈ ಗಾಡಿ ಬಂದುಬಿಟ್ಟು 24 hours ಪಂಚರ್ ಆದ್ರೇನೋ ಅಷ್ಟೇ ಅವ್ರು ಬಂದು ಮಾಡ್ಕೊಡ್ತೀನಿ ಅಂದವ್ರೆ. ಅದೇ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಹತ್ರ ಬಂದು ಎಷ್ಟು ತೊಗೊಂಡಿದ್ದಾರೆ? 1500 ತೊಗೊಂಡಿದ್ದಾರೆ ಟೋಟಲ್ ಆಗಿ ನಮ್ಮ ಹತ್ರ. ಇವಾಗ ಡಿಪಾಸಿಟು ಎಲ್ಲ ಸೇರಿಸಿ 800 rupees. ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ. ಇವಾಗ ನಾವು ಎಲ್ಲ ಹೋಗ್ತಾ ಇದ್ದೆ ಸ್ವರ್ಲ ವಾಟರ್ ಫಾಲ್ಸು. ನಾನು ತೋರಿಸ್ತೀನಿ ನೋಡಿ, ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ. ಮಡ್ಗಾಂವಿಂದ ಟೋಟಲಾಗಿ 76 ಕಿಲೋಮೀಟರ್ ಇದೆ. ನಾವು ಹೋಗ್ತಾ ಇದ್ದೀವಿ. ನಾನು ಲೊಕೇಶನ್ ತೋರಿಸ್ತೀನಿ. ನಾವು 4 ಜನ ಹೋಗ್ತಾ ಇರೋದು ಸೂರಜ್ ವಾಟರ್ ಫಾಲ್ಸ್ಗೆ. ನಿಮ್ಮ ಹೆಸರು? ಅಲ್ತಾಫ್. ನಿಮ್ಮ ಹೆಸರು?
ಪ್ರಶಾಂತ್, ನಾವು 4 ಜನ 70 ಕಿಲೋಮೀಟರ್ಸ್ ಗಾಡಿನಲ್ಲಿ ಹೋಗ್ತಾ ಇರೋದು. ಯಾವ ಥರ ಇರ್ತಂದ್ರೆ ಇನ್ನೂ ಓಪನ್ ಇರಲ್ಲ, ನನಗಂತೂ ಗೊತ್ತಿಲ್ಲ. ಅಲ್ಲೇ ಹೋಗಿ ನೋಡೋಣ, ಟ್ರೈ ಮಾಡೋಣ. ಸರಿ, ನೇಚರ್ ಅವರೇನೋ ಅವ್ರ ಕೈ ಕೊಡೋ, ಹಿಂದಿ ಮಾಡ್ತಾರೆ. ಹಲೋ, ಮಾತೆ ಹಾಕೊಂಡು ಕಾಲ್ ಬರ್ತಾನೆ. ಹೋಗ್ತಿರೋದು ಮಾತ್ರ ನೆಕ್ಸ್ಟ್ ಲೆವೆಲ್ ಲೊಕೇಶನ್ ಯಾವ ಥರ ಇರ್ತದೆ, ಘಾಟ್ ಸೆಕ್ಷನ್ ಹತ್ರ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಮಳೆ ಬಂದಿರುತ್ತೆ, ಮತ್ತು ಸಾಕಾಗಿರುತ್ತೆ. ಈ ಥರ ಎಂಜಾಯ್ಮೆಂಟ್ ಓದ್ತಿರಲ್ಲ ಲೈಫಲ್ಲಿ. ಹೇಗೆ ತೋರಿಸ್ತೀವಿ. ಇವಾಗ ನಾವು ಎಲ್ಲಿ ಹೋಗ್ತಿದ್ವಿ ಗೊತ್ತಾ, ಈ ಟ್ರಿಪ್ಪಲ್ಲಿ ಬಂದುಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ. ನಾವು ಗಾಡಿನಲ್ಲಿ ಹೋಗ್ತಾ ಇರೋದು ತೋರಿಸ್ತೀವಿ ನೋಡಿ. ಇವಾಗ ಎಲ್ಲಿ ಹೋಗ್ತಿದ್ದೆ, ಸ್ವರಲ ವಾಟರ್ ಫಾಲ್ಸು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ, ವಾಸ್ಕೋಡಿ ಗಾಮದಿಂದ ಬಂದುಬಿಟ್ಟು ತೋರಿಸ್ತೀವಿ ನೋಡಿ. ವಾಸ್ಕೋಡಿ ಗಾಮದಿಂದ ಬಂದುಬಿಟ್ಟು 73 ಕಿಲೋಮೀಟರ್ಸ್ ಐತೆ. ಈ ವಾಟರ್ ಫಾಲ್ಸ್ ನೋಡಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಹೋಗ್ತಿರೋ ರೋಡಲ್ಲಿ ಬಂದುಬಿಟ್ಟು ಈ ಥರ ಬೀಚ್ಗಳೆಲ್ಲ ಬರ್ತಾ ಇರುತ್ತೆ. ನಾನು ತೋರಿಸ್ತೀನಿ, ಮುಂದಕ್ಕೆ ಹೋಗ್ತಾ ಹೋಗ್ತೀರಾ. ನಾವು ನಡ್ಕೊಂಡು ಹೋಗ್ತಿರೋದೆಲ್ಲ ಬಂದು ಶೆಲ್ಸ್ ಆಗಿರುತ್ತೆ. ತೋರಿಸ್ತೀನಿ ರೀ. ಪಕ್ಕದಲ್ಲಿ ನೋಡ್ಬೋದು ಶಿಪ್ ಐತೆ. ಈ ಶಿಪ್ಪಲ್ಲಿ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಕಿತಾನು ಶಿಪ್ ಹತ್ತಿಲ್ಲ. ಅಂದರೆ ಈ ಥರ ಶಿಪ್ ಅಂತೂ ನಾನು ಒಂದು ಕಿತಾನು ಹತ್ತಿಲ್ಲ. ಹೋಗಿ ನೋಡೋಣ ಶಿಪ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಒಳಗಡೆ ಹೋಗ್ತಾ ಇದ್ದೀನಿ. ರಿವರ್ ಕ್ರಾಸ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ. ಅವ್ನು ಬರೋಲ್ಲ ಅಂದ್ಬಿಟ್ಟ, ಹೋಗ್ಬಿಡೈತೆ ಶಿಪ್ಪೇ ಫುಲ್ಲು. ಶಿಪ್ಪು ಹೋಗ್ಬಿಡೈತೆ. ಹೋಗೋಣ. ಆದ್ರೂ ಏನಾದರೂ ಆಗಲಿ ಶಿಪ್ ನೋಡ್ಕೊಂಡೇ ಬರಬೇಕು. ಹೋಗಿ ಶಿಪ್ನ ನೋಡ್ಕೊಂಡು ಬರ್ತೀರಾ ಮಾತ್ರ ಬಿಡಲ್ಲ. ಶಿಪ್ ಹತ್ರ ಹೋಗ್ತೀವಿ. ಅದೇ ಲೆವೆಲ್ ಐತೆ. ನೋಡಿ ಅಷ್ಟೊಂದಿತ್ತು, ಜಾಗನೇ ಇಲ್ಲ. ಮುಂದಕ್ಕೆ ಎಲ್ಲಾದರೂ ಇರ್ತದೆ ನನ್ನ ಜಾಗ ನೋಡೋಣ. ಹೋಗಿದ್ದೈತೆ ಶಿಪ್ಪು, ಆಗಿಲ್ಲ, ಹಿಡಿದು ಬಿಡೈತೆ. ಇದೇ ಶಿಪ್, ಹೆಸರು ಆಗಲ್ಲ ಅನ್ಸುತ್ತೆ ಶಿಪ್ಪು. ಇದೇ ಶಿಪ್ಪು. ನಾವು ಹೋಗೋಕ್ಕಾಗಿಲ್ಲ, ಬಿಡಿ ಪರವಾಗಿಲ್ಲ, ರಿಟರ್ನ್ ಹೋಗೋಣ. ಯಾಕಂದರೆ ನೋಡಿ ಕಾಲೆಲ್ಲ ಎಲ್ಗಡೆ ಹೆಜ್ಜೆ ಇಕ್ತಾಯಿದ್ರೆ ಅಂಟ್ಕೊಂಡು ಹೋಗ್ತಾಯಿದ್ದೆ, ಎಳಿತೈತೆ. ಹೋಗೋದು ಸುಮ್ಮನೆ ಯಾಕೆ ಬೇಡ. ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಇನ್ನು 70 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ಬಂದ್ಬಿಟ್ಟು ರೋಡ್ನೆಲ್ಲ ಶಿಪ್ಪಲ್ಲಿ ಹೋಗ್ತಾಯಿಲ್ಲ. ನೋಡಿಬೋದು ನೇಚರ್ ಗಾಡಿನಲ್ಲಿ ಹೋಗ್ತಿದ್ರೆ ಮತ್ತು ನೆಕ್ಸ್ಟ್ ಲೆವೆಲ್ಲು. ಅದು ಈ ಥರ ಸೀಸನ್ ಇದ್ದೀರ ಮತ್ತು ಸೂಪರಾಗಿರುತ್ತೆ. ಯಾಕೆ ಟ್ರೈನೇ ಇರಬಾರ್ದು. ಟ್ರೈನ್ ಅಂತ ತುಂಬ ಕಷ್ಟ ಆಗುತ್ತೆ. ನಾನು ತೋರಿಸ್ತೀನಿ. ನೋಡಿ 78 ಕಿಲೋಮೀಟರ್ಸ್ ಐತೆ. ಈಗ 78 ಕಿಲೋಮೀಟರ್ಸ್. ಟೈಮ್ ಎಷ್ಟಿದೆ ಅಂದರೆ 7:35 ಆಗ್ತಿದೆ. ಅಂದರೆ ನಾವು 1 hour 1.5 ಅವರಲ್ಲಿ ನಾವು ನೋಡ್ಕೊಂಡು ಹೋಗೋದು ರೀಚ್ ಆಗ್ತಿರ್ಬೋದು. ಅಲ್ಲಿ ವಾಟರ್ ಫಾಲ್ಸ್ ಇಷ್ಟೊತ್ತಲ್ಲಿ ಸೂಪರಾಗಿರುತ್ತೆ. ಯಾಕಂದರೆ ರೈನಿ ಸೀಸನ್ ಅಲ್ಲ, ವಾಟರ್ ಫಾಲ್ಸ್ ಮೇಲಿಂದ ಫ್ಲೋ ಆಗುತ್ತೆ. ವಾಟರ್ ನೋಡಬೇಕಂದ್ರೆ ಸೂಪರಾಗಿರ್ಬೋದು. ಹೋಗೋಣ, ನೋಡ್ಬೋದು. ನಾನು ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಆ ಬ್ರಿಡ್ಜಲ್ಲಿ ಐತೆ ನೋಡಿ. ಆ ಬ್ರಿಡ್ಜಲ್ಲಿ ಬಂದುಬಿಟ್ಟು ಟ್ರೈನ್ ಹೋಗುತ್ತೆ. ಇದ್ರ ಮೇಲೆ ನಾವು ಹೋಗ್ತೀವಿ. ಟ್ರೈನ್ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಆಗಿಲ್ಲ ವೀಡಿಯೋ ಮಾಡೋದಕ್ಕೆ. ಯಾಕಂದರೆ ಎಲ್ಲ ಮೋಡ ಮುಚ್ಕೊಂಡ್ಬಿಟ್ಟೈತೆ. ಫ್ಲೈಓವರ್ ಮೇಲೆ ಈ ರೋಡಲ್ಲಿ ನಾವು ಎಷ್ಟು ಕಿಲೋಮೀಟರ್ ಇದೆ? 60 ಕಿಲೋಮೀಟರ್ ಈ ರೋಡಲ್ಲಿ ಹೋಗ್ಬೋದು. ನೋಡ್ಬೋದು ವೆದರ್ ತೋರಿಸ್ತಿರೋದು. ಇಲ್ಲೇ ಬಂದಿರೋದ್ರಿಂದ ಈ ರೋಡಲ್ಲಿರೋ ನೀರೆಲ್ಲ ಗಾಡಿಗೆ ಹೋಗ್ತಿದೆ. ನಮ್ಮ ಪೂರ್ತಿಗೆ ಬರ್ತಾ ಇದೆ ವಾಟರು. ಬ್ರಿಡ್ಜ್ ಮೇಲೆ ಹೋಗ್ತಿದೆ, ಕೆಳಗಡೆ ವಾಟರ್ ಫ್ಲೋ ಹೋಗ್ತಿರುತ್ತೆ. ಮೇಲ್ಗಡೆ ಬ್ರಿಡ್ಜ್ ಐತಲ್ಲ, ಈ ಮೇಲೆ ಹೋಗ್ತಿದ್ರೆ ಗಾಡಿಗಳೆಲ್ಲ ತುಂಬ ಎಲ್ಲ ಜಂಪ್ ಆಗುತ್ತೆ ಅಂತ ನಿಲ್ಲಿಸಿದ್ವಿ. ತಗೊಂಡ್ವಿ. ಈ ಟೀಯಲ್ಲಿ ನಾವು ಶುಗರ್ ಪೇಷಂಟ್ ಅಂದ್ಕೊಂಡಿದ್ದಾರೆ. ಆ ಥರ ಐತೆ ಟೀ ಟೇಸ್ಟು. ಸ್ವಲ್ಪ ಚೆನ್ನಾಗಿಲ್ಲ ಟೀ ಟೇಸ್ಟ್ ಅಂತ ಚೆನ್ನಾಗಿಲ್ಲ. ನೀವು ನಿಜವಾಗ್ಲೂ ಈ ಥರ ನೋಡ್ಕೊಂಡು ನಿಲ್ಲಿಸಿ. ಯಾಕಂದರೆ ಇಲ್ಲಿ ಟೀ ಬಂದ್ಬಿಟ್ಟು ಆ ಥರ ಇದೆ. ಇದೊಂದು ಬನ್ನಿ ಅದು ಐತೆ ನೋಡಿ, ಬನ್ನಿ ಆ ಥರ ಐತೆ. ಟೇಸ್ಟ್ ಮಾಡಿ. ಇದು ಬಣ್ಣ ಅಂತಾರೆ, ನಮ್ಮ ಕಡೆ ಇದು ಬಣ್ಣನಲ್ಲ, ರಬ್ಬರ್ ಅಂತಾರೆ ನೋಡಿ. ಕಿತ್ಬೇಕು, ಕಿತ್ಬಿಟ್ಟು ಇಷ್ಟು ಗಟ್ಟಿಯಾಗಿರೋ ಮಣ್ಣು. ಅದಕ್ಕೆ ಇದಕ್ಕೆ ಸೆಟ್ ಆಗೋದಿಲ್ಲ. ತಿನ್ನೋದು ಬೇಡ, ಟೀ ಕುಡಿದ್ಬಿಟ್ಟು ಸೈಲೆಂಟಾಗಿ ಹೋಗ್ಬಿಡೋಣ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂದರೆ
1 hour 23 minutes ಐತೆ, 60 ಕಿಲೋಮೀಟರ್ಸ್ ಐತೆ ನೋಡಿ. ರೋಡಲ್ಲಿ ಹೋಗ್ಬಿಟ್ಟು 40 ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ. ಬಿದ್ದೋನ್ಗೋ ಕೈ ಕಾಲೆಲ್ಲ ಉಚ್ಕೊಳ್ಳೋ ಬಿಡುತ್ತೆ. ಯಾಕಂದರೆ ಫುಲ್ಲು ರೋಡೆಲ್ಲ ಬಂದ್ಬಿಟ್ಟು ಸಿದ್ದಾಗ್ತಿದೆ. ಯಾಕಂದರೆ ಮಳೆ ಬಂದೈತಿಲ್ಲ, ಅದಕ್ಕಂತಲೇ ವೆದರ್ನ ಸ್ಪೆಷಲ್ ಅಂದರೆ ಈ ಥರ ಜಾಗದಲ್ಲಿ ನೋಡಿ ಹೋಗೋಕ್ಕೂ ದಾರಿ ಇರಲ್ಲ, ಯಾವ ಥರ ಬರ್ತಾ ಇದ್ದಾರೆ ಎಲ್ಲರಿಗೂ ಅರ್ಜೆಂಟ್ ಅಂದರೆ ಅರ್ಜೆಂಟ್, ಲೈಫಲ್ಲಿ ಅರ್ಜೆಂಟ್ ಆಗಿ ಏನು ಮಾಡ್ತಾರೆ ಚೆನ್ನಾಗಿರಲ್ಲ. ಒಬ್ಬರನ್ನ ಓವರ್ಟೇಕ್ ಮಾಡಿಕೊಂಡು ಚಿಕ್ಕ ರೋಡಲ್ಲಿ ಓವರ್ಟೇಕ್ ಎಲ್ಲ ಬೇಕು. ಹೋಗಿ ಆರಾಮಾಗಿ ಸೇರ್ತಾರೆ. ಅಲ್ಲೆಲ್ಲ ಹೋಗ್ತಿರೋದು ಈ ಕಡೆ ನೋಡ್ಬೋದು ನೀವು, ಏನಿದೆ ಅಂತ ವಾಟರ್ ಫಾಲ್ಸ್ 36 ಕಿಲೋಮೀಟರ್ ಐತೆ. ಈ ನೇಚರ್ನ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಈಗ ಬರುತ್ತೆ. ಯಾಕಂದರೆ ಬೆತ್ತು ಹೋಗ್ಬೇಕು, ಸ್ಪೀಡ್ ಆಗುತ್ತೆ, ತುಂಬ ಹುಷಾರಾಗಿ ಹೋಗ್ಬೇಕು. ನಾವು ಹೋಗ್ತಾ ಇರೋ ಸ್ಪೀಡ್ ನಮಗೆ ಇಷ್ಟ ಅಂದರೆ 35 ಹೋಗ್ತಾ ಇದ್ದೀವಿ. 35 ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ಇದೆ? 26 ಕಿಲೋಮೀಟರ್ ಇದೆ. ನಾವು ಇದೇ ಮೌಂಟೇನ್ ಹತ್ರ ಇದ್ದೀವಿ. ಮೌಂಟೇನ್ ಮೇಲೆ ಇದೆ ನೇಚರ್ ನೋಡಿ. ಇಂಥ ಟೈಮಲ್ಲಿ ವಾಟರ್ ಫಾಲ್ಸ್ ಹೋಗ್ಬೇಕಂದ್ರೆ ಸೂಪರ್ ಆಗಿರುತ್ತೆ. ಆಗ್ತಾ ಇದೆ ವಾಟರ್ ಫಾಲ್ಸ್ ಅಡ್ವೆಂಚರ್ ಆಗಿರುತ್ತೆ. ಅದೇ ನಾವು ಬಸ್ಸಲ್ಲೆಲ್ಲ ಈ ಥರ ಜಾಗದಾಗೆಲ್ಲ ಹೋಗೋಕ್ಕೆ ತುಂಬಾ ರಿಸ್ಕು. ಯಾಕಂದರೆ ಬಸ್ಸೆಲ್ಲ ಈ ಕಡೆ ಜಾಗದಲ್ಲಿ ಬರೋಲ್ಲ, ಒಳ್ಳೆ ವೆಹಿಕಲ್ಸ್ ಮಾತ್ರನೇ. ನಾನು ವಾಟರ್ ಫಾಲ್ಸ್ ಗಾಡಿನಲ್ಲಿಂದ ಬರ್ತಾ ಇದ್ವಲ್ಲ, ನಾನು ತೋರಿಸ್ತೀನಿ ನೋಡಿ. ಫಾಲ್ಸು ಇನ್ನು ಎಷ್ಟು ಕಿಲೋಮೀಟರ್ ಇದೆ? 26 ಕಿಲೋಮೀಟರ್ ಐತೆ. 26 ಕಿಲೋಮೀಟರ್ಗೆ ವಾಟರ್ ಫಾಲ್ಸು. ವಾಟರ್ ಎಲ್ಲೋ ಬೀಳ್ತೈತೆ, ಅದು ಎಲ್ಲಂತೂ ಗೊತ್ತಾಗ್ತಿಲ್ಲ. ಇಲ್ಲಿ ಮುಂದ್ಗಡೆ ಇನ್ನೊಂದು ವಾಟರ್ ಫಾಲ್ಸ್ ಐತೆ, ನಾನು ತೋರಿಸ್ತೀನಿ ನೋಡಿ. ವಾಟರ್ ಮತ್ತು ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಂತ ಅನ್ಬೋದು. ವಾಟರ್ ಫ್ಲೋ ಆಗ್ತಿದೆ, ತೋರಿಸ್ತೀನಿ. ಇಲ್ಲೆಲ್ಲ ವಾಟರ್ ಫ್ಲೋ ಆಗ್ತಿದೆ, ಬಟ್ ಈ ಕಡೆ ಫ್ಲೋ ಆಗ್ತಿದೆ, ಬಟ್ ಇಲ್ಲಿ ಲೈವಲ್ಲಿ ಕಾಣಿಸುತ್ತೆ ವಾಟರ್ ಫ್ಲೋ ಆಗೋದು. ಗೊತ್ತಿದ್ದಂಗೆ ಹೋಗಿದ್ದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಗೊತ್ತಿದ್ದಂಗೆ ಲೈಫಲ್ಲಿ ಚೆನ್ನಾಗಿದೆ ಈ ಗೋವಾನಲ್ಲಿ ನೋಡಿ. ವಾಟರ್ ಫಾಲ್ಸ್ ಯಾವ ಥರ ಬರ್ತಿದೆ ಅಂದರೆ ವಾಟರ್ ಫಾಗ್ ಇಲ್ಲಿಗೆ ಹೊಡಿತಿದೆ ನನಗಂತೂ, ಸಖತ್ತಾಗಿದೆ. ಆ್ಯಕ್ಚುಲಿ ನೀವು ನೋಡ್ಬೋದಲ್ಲ, ಇಷ್ಟು ದೊಡ್ಡ ಫಾರೆಸ್ಟಲ್ಲಿ ಲಯನ್ ಬರುತ್ತಂತೆ ನೋಡಿ. ಬೋರ್ಡ್ ಹಾಕಿದ್ರೆ ಬಿ ಕೇರ್ಫುಲ್, ಲಯನ್ ಬರುತ್ತೆ ಹೇಳ್ಬಿಟ್ಟು ಹುಷಾರಾಗಿ ಹೋಗ್ಬೇಕು. ಈ ರೋಡಲ್ಲಿ ಲಯನ್ ಬರ್ಬೋದು, ನನಗೆ ಗೊತ್ತಿಲ್ಲ ಲಯನ್ ಬರುತ್ತಾ ಇಲ್ಲ ಅಂತ. ಸರಳ ವಾಟರ್ ಫಾಲ್ಸ್ ನಾವು ಹೋಗ್ತಾ ಇದೀವಲ್ಲ, ಈ ಜಾಗದಲ್ಲಿ ಬಂದ್ಬಿಟ್ಟು ಹುಷಾರಾಗಿರಬೇಕು. ಹುಲಿಗಳು ಓಡಾಡುವಂಥ ಜಾಗ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಬೋರ್ಡಲ್ಲಿ. ಬಟ್ ಕೇರ್ಫುಲ್ಲಾಗಿ ಹೋಗೋಣ, ಯಾಕಂದರೆ ಎಲ್ಲಕ್ಕಾಗಲ್ಲ, ನಮ್ಮ ಟೈಮ್ ದಾಟಿದ್ರೆ ಲಯನ್ ಬರ್ಬೋದು. ಆದರೆ ನಾನು ನೋಡಿಲ್ಲ ಲಯನ್ ಬರುತ್ತೆ ಅಂತ ನನಗೆ ಡೌಟ್ ಐತೆ. ಎಲ್ಲಕ್ಕಾಗಲ್ಲ, ಯಾಕಂದರೆ ಫುಲ್ಲು ಫಾರೆಸ್ಟ್ ಏರಿಯಾ ಅಂತಲೇ ನೋಡ್ಬೋದು. ಘಾಟ್ ಸೆಕ್ಷನ್ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ಈ ಟೈಮ್ ಬಂದಿರೋದಕ್ಕೆ ಮಳೆ ಬಂದಿರೋದಕ್ಕೆ ನಿನ್ನೆಲ್ಲ ಫುಲ್ ಮಳೆ ಬಿದ್ದೈತೆ. ಇವತ್ತು ಮಳೆ ಇಲ್ಲ, ಬಟ್ ಮುಚ್ಕೊಂಡೈತೆ ಮೋಡಗಳೆಲ್ಲ. 80% ರೈನಿ ಐತೆ. ನಾವು ಈ ಪ್ಲೇಸ್ನ ಅಂದ್ಕೊಂಡಿಲ್ಲ, ಆದ್ರೂ ಈ ಪ್ಲೇಸು ಇನ್ನೊಬ್ಬರಿಂದ ಹಿಂದೆ ಬರ್ತಾ ಬರೋದು. ಅವರಿಂದ ನಾನು ಡಿಸೈಡ್ ಮಾಡಿದ್ದೀನಿ ಈ ಪ್ಲೇಸ್ ಹೋಗೋಣ ಅಂತ ಹೇಳ್ಬಿಟ್ಟು. ಮೆನ್ಷನ್ ಮಾಡಿದ್ದಾರೆ ಏನೇನು ಅಂತ ಹೇಳ್ಬಿಟ್ಟು. ಏನೈತೆ ಏನಂತ ಈ ರೂಟಿಂದ ಎಫರ್ಟ್ ಬರುತ್ತೆ. 20 ಕಿಲೋಮೀಟರ್ ಇರುತ್ತೆ. 20 ಕಿಲೋಮೀಟರ್ಕಿನಲ್ಲಿ ಲೊಕೇಶನ್ನೇ ಕ್ಲೋಸ್ ಆಗಿಬಿಟ್ಟಿದೆ. ನಾನು ತೋರಿಸ್ತೀನಿ ನೋಡಿ. ನೆಟ್ವರ್ಕೇ ಇಲ್ಲ, ಯಾವುದೂ ಇಲ್ಲ, ಜಿಯೋನೂ ಇಲ್ಲ, ಏರ್ಟೆಲ್ಲೂ ಇಲ್ಲ, ಯಾವ ಸಿಮ್ಮು ನೆಟ್ವರ್ಕೇ ಇಲ್ಲ ನೋಡಿ. ನೆಟ್ವರ್ಕೇ ಇಲ್ಲ, ಯಾವ ಸಿಮ್ಮು ವರ್ಕೇ ಆಗ್ತಾಯಿಲ್ಲ. ಬಟ್ ನಾವು 20 ಕಿಲೋಮೀಟರ್ ಹೋಗ್ಬೇಕು. ಹೇಗೆ ಹೋಗ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ನೋಡೋಣ. ಇದು ಹಂಗೆ ಮ್ಯಾಪ್ ಮಾತ್ರ ಓಪನ್ ಆಗಿದೆ, ಹಂಗೆ ಐತೆ. ಅದನ್ನ ನೋಡ್ಕೊಂಡು ಇವಾಗ ಹೋಗ್ಬೇಕು. ಅದನ್ನ ನಂಬ್ಕೊಂಡೆ ಹೋಗ್ತಾ ಇರೋದು. ಹೆಂಗೆ ಹೋಗೋದಂತೂ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ ಆದಷ್ಟು. ಅವಾಗೇ ಎಲ್ಲಿದ್ದ ಬರ್ತಾಯಿದ್ದೆ ಇವ್ರ ಜೊತೆ ನಾವು ಡಿಸೈಡ್ ಆಗಿದ್ದೀವಿ ಫಾಲ್ಸ್ ಬರ್ಬೇಕು, ಸರಳ ವಾಟರ್ ಫಾಲ್ಸಿಗೆ. ಚಿಲ್ಲ ಬ್ರೋ, ಯಾಕೆ ಇದೆ ಬ್ರೋ? ಓ ಸೂಪರ್ ಬ್ರೋ. ನೋಡು ಈ ಕಡೆ ಬನ್ನಿ. ಈ ಥರ ಇರ್ತದೆ. ಗೋವಾ ಟ್ರಿಪ್ ಎಲ್ಲರೂ ಮಾಡ್ತಾರೆ, ಆದರೆ ಈ ಸೀಸನಲ್ಲಿ
ಆಕ್ಚುಲಿ ಈ ಸೀಸನ್ ಅಲ್ಲಿ ಯಾರು ಫುಲ್ಲು ರೈನಿ ಸೀಸನ್ ಅಲ್ಲಿ ಬಂದ್ರು ಅಷ್ಟೊಂದು ಓಡಾಡಕ್ಕಾಗಲ್ಲ. ಆದ್ರೆ ಈ ಸೀಸನ್ ಅಲ್ಲಿ ಗೋವಾ ಬಂದ್ರೆ ಯಾವ ತರ ಇರುತ್ತೆ, ಎಂಜಾಯ್ ಮಾಡ್ಬೋದು. ಈ ತರ ಪ್ಲೇಸ್ ನಿಮ್ಗೆ ಯಾರು ತೋರಿಸಿರಲ್ಲ, ಸರಳ ವಾಟರ್ ಫಾಲ್ಸ್ ಈ ತರ ಟೈಮಲ್ಲಿ. ಎಲ್ಲಾರು ಬಾಗಾ ಬೀಚ್ ಹೋಗಿ ಅಲ್ಲಿ ಎಣ್ಣೆ ಕುಡೀರಿ ಇಲ್ಲೆಣ್ಣೆ ಕುಡೀರಿ ಅಂತ ಹೇಳ್ತಾರೆ. ಆದ್ರೆ ಓಡಾಡ್ಬೇಕು, ಗೋವಾ ಬಂದ್ಮೇಲೆ ಎಂಜಾಯ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು, ಫೀಲ್ ಆಗ್ಬೇಕು ಗೋವಾನ. ಗೋವಾನಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಅಲ್ಲಿದ್ದಾರೆ ಕೂತ್ಕೊಂಡು. ಹುಡುಗರು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಆಗ್ಲೇ ಇಲ್ಲಿ ಬಂದ್ಬಿಟ್ಟು ಗಾಡಿಗಳನ್ನ ಬಿಡ್ತಾರಂತ ನನ್ಗೆ ಗೊತ್ತಿಲ್ಲ, ಎಲ್ಲ ಕಾರ್ಗಳೇ ಬರ್ತಾರೆ, ಟೂ ವೀಲರ್ ಯಾವ್ದು ಬರ್ತಾ ಇಲ್ಲ. ಟೂ ವೀಲರ್ ಹೋಗ್ತಾ ಇರೋದಂದ್ರೆ ನಮ್ಮ ಎರಡೇ ಗಾಡಿಗಳು ಟೂ ವೀಲರ್ ಹೋಗ್ತಾ ಇರೋದು ಇಲ್ಲಿಂದ. ಯಾವುದು ಇಲ್ಲ ಟೂ ವೀಲರು. ಅದೇ ನೀವು ಬೇಗ ಟ್ರೈನ್ ಇಲ್ಲಿದ ತಕ್ಷಣ ಗಾಡಿ ಎತ್ಕೊಂಡು ಬಂದ್ಬಿಡ್ಬೇಕು, ಅವಾಗ ನೀವು ಟೂ ವೀಲರ್ನ ಬಿಡ್ಬೋದು. ನೀವು ಅವ್ರಿಗೆ ಏನೋ ಸಿಗಾಕೊಂಡ್ರೆ ಟೂ ವೀಲರ್ ಬಿಡಲ್ಲ ಅನ್ಸುತ್ತೆ. ಫ್ಲೋ ಆಗ್ತಿದೆಯಲ್ಲ ಈ ವಾಟರ್ ಫಾಲ್ಸ್, ವಾಟರ್ ಎಲ್ಲಿ ಹೋಗುತ್ತಂದ್ರೆ ಟ್ರೈನಲ್ಲಿ ನಾನು ತೋರಿಸಿ ನೋಡಿ. ಈ ಟ್ರೈನ್ ಈ ಕೇವ್ ಥರ ಐತೆ ನೋಡಿ, ಈ ಕೇವಿಂದ ಟ್ರೈನಲ್ಲಿ ಒಂದು ಸಂಜೆ ಐತೆ. ಸಂಜಿನಲ್ಲಿ ಆ ಸಂಜಿನಲ್ಲಿ ಹೋಗ್ಬಿಟ್ಟು ಯಾತ್ರೆ ಹೋಗೋದಂದ್ರೆ ಆ ಕಡೆ ಹೋಗ್ಬಿಡುತ್ತೆ ವಾಟ್ರು. ಇನ್ನು ಇದಕ್ಕೆ ಏನು ಭಯ ಬೀಳ್ತೀರಾ, ಸರಳ ವಾಟರ್ ಫಾಲ್ಸ್ ನೋಡಿದ್ರೆ ಖುಷಿ ಆಗ್ಬಿಡ್ಬೇಕು. ತೋರಿಸಿ ನೋಡಿ ಎಷ್ಟು ಆಳ ಐತೆ ಅಂತ. ಇಂಥ ಕೆಳಗಡೆ ಬಿದ್ದರೆ ಏನಾಗತ್ತಂದ್ರೆ ನೀವೇ ಅನ್ಕೋಬೇಕು. ಬಿದ್ದರೆ ಹುಲಿಗೋ ಜಿಂಕೆಗೋ ಹುಲಿಗೆ ಮಾತ್ರನೇ ಆಹಾರ, ನಾವು ಬೇರೆ ಯಾರೂ ತಿನ್ನಲ್ಲ ನಮ್ಮನ್ನ. ಚಿರತೆ ಅಂಥದಕ್ಕೆ ಪ್ರಾಣಿ. ಎಕ್ಸ್ಪೀರಿಯನ್ಸ್ ಕೇಳೋಣ, 4 ಜನ ಎಕ್ಸ್ಪೀರಿಯನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗೈತೆ. ಕೇಳೋಣ ಪಕ್ಕದಲ್ಲಿ ಬ್ರೋ, ನಿಮ್ಮದು ಸೂಪರ್ ಆಗೈತೆ. ಒಂದೊಂದು 10-100 ಮೀಟರ್ಗೂ ಒಂದೊಂದು ಎಕ್ಸೈಟಿಂಗ್ ಮೂಮೆಂಟ್ ಸಿಗುತ್ತೆ. ಚೆನ್ನಾಗಿದೆ. ಗೋವಾ ಬಂದ್ರೆ ಬ್ಯಾಕ್ ಗ್ರೌಂಡೇ ನೋಡ್ಕೊಂಡ್ಬಿಡಿ, ಗೊತ್ತಾಗ್ಬಿಡುತ್ತೆ. ಗೋವಾ ಅಂದ್ರೆ ಬೀಚ್ ಅಲ್ಲ, ಪ್ರತಿಯೊಂದು ಐತೆ. ಇರ್ಬೇಕು ಬರೀ ಎಲ್ಲ ಕಡೆ ನೋಡ್ಬೇಕು. ಜಸ್ಟ್ ಬಂದವರೆಲ್ಲ ಬೀಚು ಎಣ್ಣೆ ಅಂತ ಮಾತ್ರ ಅನ್ಕೋತಾರೆ. ತುಂಬ ಜಾಸ್ತಿ ಜನ ಬಂದರೆ ಬಾಗಾ ಬೀಚ್ಗೆ ಹೋಗಿದ್ದಾರೆ. ನಾವು ಇಬ್ಬರೇ ಸರ್ಲಾ ಬೀಚ್ ಸಖತ್ತಾಗಿರುತ್ತೆ. ಸರ್ಲಾ ಫಾಲ್ಸ್ ಹೋಗ್ಬಿಟ್ಟು ಈ ರೋಡಲ್ಲಿ ಎಕ್ಸ್ಪ್ಲೋರ್ ಮಾಡಿ, ಸೂಪರ್ ಆಗಿರುತ್ತೆ. ಗಾಡಿನ ಬಿಟ್ಟು ನಾನು ನಡ್ಕೊಂಡು ಹೋಗ್ತಾ ಇರೋದು, ಅವ್ರ ಗಾಡಿನಲ್ಲಿ ಬರ್ತಾರೆ. ಇದು ನೋಡೋಣ, ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ಮೇಲೆ ಬಂದ್ಬಿಟ್ಟು ಬಾಳೆ ಎಲೆದಲ್ಲಿ ಒಂದು ಹೂವು ಬೇರೆ ಬಂದೈತೆ. ಹೂವು ಏನು ಹೂವು ಅಂತ ನನಗೆ ಗೊತ್ತಿಲ್ಲ. ಈ ಥರ ಜಾಗದಲ್ಲಿ ನಡ್ಕೊಂಡು ಬಂದರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಸರಳ ವಾಟರ್ ಫಾಲ್ಸ್ಗೆ ಟ್ರಕ್ಕಿಂಗ್ ಬೇರೆ ಐತೆ. ಅಲ್ಲಿ ಮೋಸ್ಟ್ಲಿ 1 ಕಿಲೋಮೀಟರ್ ಮೇಲೆ ಟ್ರಕ್ಕಿಂಗ್ ಇರ್ಬೋದು ಅನಿಸುತ್ತೆ. ಗಾಡಿ ಅಲ್ಲಿ ಅಲೋಡ್ ಇಲ್ಲ, ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕಾಗತ್ತೆ. ಬನ್ನಿ, ಸೂಪರಾಗಿದೆ. ನೆಕ್ಸ್ಟ್ ಟೈಮ್ ಬಂದರೆ ಮಾತ್ರ ನೀವು ಮಾತ್ರ ವಿಸಿಟ್ ಮಾಡಲಿ, ಕನ್ಫರ್ಮ್ ಆಗಿ ಈ ಜಾಗದಲ್ಲಿ ವಿಸಿಟ್ ಮಾಡಿ. ಗಾಡಿನಲ್ಲಿ ಹೋಗಿ ಸೂಪರಾಗಿರುತ್ತೆ. ಕಾರಲ್ಲಿ ಹೋದ್ರೆ ಚೆನ್ನಾಗಿರಲ್ಲ, ಈ ಬೈಕಲ್ಲಿ ಹೋಗಿ ಬೈಕಲ್ಲಿ ಮಾತ್ರ ಎಕ್ಸ್ಪ್ಲೋರ್ ಮಾಡಿದ್ರೆ ಸೂಪರಾಗಿರುತ್ತೆ. ಸರಳ ವಾಟರ್ ಫಾಲ್ಸ್ಗೆ ಇಲ್ಲಿಂದ ಯಾತ್ರೆ ಹೋಗೋದಂತ ನಿಮಗೆಲ್ಲ ಹೇಳಿದ್ನಲ್ಲ, ನಾನು ಬಂದ್ಬಿಟ್ಟು ಸೆಕೆಂಡ್ ಪಾರ್ಟಲ್ಲಿ ಬಂದ್ಬಿಟ್ಟು ಇನ್ನೂ ನಿಮಗೆ ಚೆನ್ನಾಗಿರೋ ವೀಡಿಯೋ ತಂದುಕೊಡ್ತೀನಿ. ಯಾಕಂದರೆ ಫಸ್ಟ್ ಪಾರ್ಟ್ನ ನೋಡಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡಿದೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ನನ್ನ ವೀಡಿಯೋಸ್ ಎಲ್ಲ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡಿದೆ ಎಲ್ಲರೂ ಒಂದು ಲೈಕ್ ಮಾಡ್ಕೊಳ್ಳಿ.